ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಭವಾನಿ ಚಂದನ ಬ್ಲಾಗ್ಸ್. ಇವತ್ತು ಬೇಬಿ ಈಚೆ ಬಂದಿದ್ದಾಳೆ, ಎಲ್ಲರೂ ಈಚೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಏನಾದ್ರು ತಿನ್ನೋದಕ್ಕೆ. ಹಂಗೆ ನಾನು ಊರಿಗೆ ಬೇರೆ ಹೋಗಬೇಕು, ಹಂಗೆ ಬೇಬಿ ಮನೆಗೆ ಹೋಗ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಅಲ್ಲಿ ಮೆಹಂದಿ ತೊಗೊಂಡು ಏನಾದ್ರು ತಿನ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನೂ ಏನೇನು ನಾವಿಬ್ಬರು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಇದು ಬೆಳಿಗ್ಗೆ ವಿಡಿಯೋ. ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗಿದ್ವಿ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಹಾಗೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಾನು ಅಲ್ಲಿ ಪ್ರದಕ್ಷಿಣೆ ಆಗ್ತಾಯಿದ್ದೆ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾಳೆ ನನ್ನ ಫ್ರೆಂಡು. ಹೋಗೋಣ ಅಂದ್ಕೊಂಡು ಹೋಗಿರಲಿಲ್ಲ, ನನಗೂ ಕೆಲಸದಿಂದ ಹೋಗಿರಲಿಲ್ಲ, ಅವಳು ಸ್ವಲ್ಪ ಬಿಸಿ ಇದ್ಲು, ಹೋಗಿರಲಿಲ್ಲ. ಇವತ್ತು ಫ್ರೀ ಮಾಡಿಕೊಂಡು ಇಬ್ಬರು ಸ್ಯಾರಿ ಉಟ್ಕೊಂಡು ಹೋಗಿದ್ವಿ. ಹಾಗೆ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ದೇವಸ್ಥಾನ ಮುಗೀತು. ದೇವಸ್ಥಾನ ಮುಗಿದ್ಮೇಲೆ ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಂಡಲ್ಲಿ ನಡ್ಕೊಂಡೇ ಹೋದ್ವಿ. 15th ಕ್ರಾಸಲ್ಲಿ ಪೋಲಾರ್ ಬಿಯರ್ ಹತ್ರ. ಅದು ನಾವು ಟೆಂಪಲ್ ಹೋಗಿದ್ದು ಮಲ್ಲೇಶ್ವರಂ 18th ಕ್ರಾಸ್ ಸರ್ಕಲ್ ಮಾರಮ್ಮ ಟೆಂಪಲ್ಗೆ. ಫಸ್ಟ್ ಟೈಮ್ ಅಲ್ವ ವಿಡಿಯೋ ಮಾಡ್ತಾಯಿದ್ದಿದ್ದು. ನಮಗೆ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು. ರೋಡಲ್ಲೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ನಾನು ಸಾಕು ಅಂತ ಇದ್ದೆ, ಅವಳು ಮಾಡು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ಲು ಅಂಥೇಳಿ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ಲು. ಅದಾದಮೇಲೆ ಹೋದ್ವಿ ಪೋಲಾರ್ ಬಿಯರ್ ಹತ್ರ. ತುಂಬ ಬಿಸಿಲಿತ್ತು, ನಡ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ಬಿಡ್ತು. ಐಸ್ ಕ್ರೀಮ್ ತಿನ್ಕೊಂಡು ಬರ್ಬೇಕಾದ್ರೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದ್ವಿ. ನನ್ನ ಫ್ರೆಂಡ್ ಬರೋಲ್ಲ ವಿಡಿಯೋಗೆ, ಸ್ವಲ್ಪ ಅವಳು ನಾಚ್ಕೊತಾಳೆ. ಇದಿಷ್ಟು ಬೆಳಿಗ್ಗೆ ಇದು ವ್ಲಾಗ್ ಆಗಿರುತ್ತೆ. ನೆಕ್ಸ್ಟು ಬೇಬಿ ಬಂದಮೇಲೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಮೆಹಂದಿ ತರಕ್ಕೆ ಹೋಗ್ತಾ ಇದ್ದೀವಿ, ಹಂಗೆ ಏನಾದರೂ ತಿನ್ಕೊಂಡು ಬರ್ತೀವಿ. ಹಂಗೆ ಬೇಬಿ ಮನೆಗೆ ಹೋಗ್ಬಿಟ್ಟು ಮೆಹಂದಿ ಬಿಡಿಸ್ಕೊಂಡು ಹೋಗ್ತೀವಿ ಮನೆಗೆ. ಇವತ್ತು ಗುರುವಾರ ಆಗೋದ್ರಿಂದ ಇಬ್ಬರೂ ಚಿಕನ್ ತಿನ್ನಲ್ಲ, ಅದಕ್ಕೆ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಬಂದ್ವಿ. ನಾನು ಮರ್ತೋಗೇ ಬಿಟ್ಟಿದ್ದೆ ಗುರುವಾರ ಅಂತೇಳಿ. ಏನಾದರೂ ತಿನ್ನೋಣ ನಡಿ ಅಂತ KFCಗೆ ಹೋಗ್ಬಿಟ್ಟಿದ್ವಿ. ಬೇಬಿ ಇವತ್ತು ಗುರುವಾರ ತಿನ್ನೋಂಗಿಲ್ಲ ಅಂತೇಳಿದ್ಮೇಲೆ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಹಂಗೆ ಅಲ್ಲೇ ಶಾಪಲ್ಲಿ ಮೆಹಂದಿ ತೊಗೊಂಡು ಮನೆಗೆ ಬಂದ್ವಿ. ಈಚೆ ಹೋಗಿ ಬಂದ್ವಿ. ಇವಾಗ ಅಮ್ಮ ನೀರು ತೊಗೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಫಸ್ಟ್ ನೀರು ತಂದುಬಿಟ್ಟು ಆಮೇಲೆ ಮೇಲೆ ಹೋಗೋಣ ಅಂತ. ನಮ್ಮ ಮನೆ ಫಸ್ಟ್ 3rd ಫ್ಲೋರು, ಯಾರು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಸೊ ನೀರು ತಂದುಬಿಟ್ಟು ಆಮೇಲೆ ಅಮ್ಮ ಫಸ್ಟ್ ಫ್ಲೋರ್ವರೆಗೂ ತಂದುಕೊಡ್ತೀನಿ ಬಾ ಮೇಲೆ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ, ಬೇಬಿನೇ ಕಳಿಸ್ದೆ. ಬೇಬಿ ಹೋಗ್ಬಿಟ್ಟು ಇಸ್ಕೊಂಡು ಬಂದು, ಅವಳು ಹೋಗಲ್ಲ ಅಂತ ಹೇಳು, ನಾನು ಹಿಂಸೆ ಮಾಡಿ ಕಳಿಸ್ದೆ, ಹೋಗ್ಬೇಕು ಇಸ್ಕೊಂಡು ಬಾ ಅಂತ. ಆಮೇಲೆ ಇಸ್ಕೊಂಡು ಬಂದಳು. ಮೆಹಂದಿ ಬಿಡಿಸೋದನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ವಿ, ಬಟ್ ನಮ್ಮ ಬೇಬಿ ಮೆಹಂದಿ ಬಿಡಿಸ್ಬೇಕಾದ್ರೆ ವಿಡಿಯೋನೇ ಮಾಡ್ಕೊಂಡಿಲ್ಲ. ಬಿಡಿಸಾದ್ಮೇಲೆ ತೋರಿಸ್ತಾ ಇದ್ದೀವಿ. ನಾನು ಚೆನ್ನಾಗಿ ಬಿಡಿಸಿದ್ದಾಳೆ, ತುಂಬ ಇಷ್ಟ ಆಯಿತು. ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಇಸ್ಕೊಂಡು ಆಮೇಲೆ ಕಳಿಸ್ತೀನಿ. ನಾನು ನಾಳೆಯಿಂದ ಡೈಲಿ ವ್ಲಾಗ್ಸ್ ಹೆಂಗಿರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ. ಒಂದು 3 to 4 days ನಾನು ಬ್ಯಾಂಗ್ಳೂರಲ್ಲಿ ಇರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ. ಫೆಸ್ಟಿವಲ್ ಇದೆ ಊರಲ್ಲಿ. ಬೇಬಿ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. 3-4 days ಅವಳು ಸಿಗಲ್ಲ. ನಾನು ಸ್ವಲ್ಪ ನನ್ನ ತಂಗಿ ಬರ್ತಾಯಿದ್ದಾಳೆ, ನಾನು ಬ್ಯುಸಿ ಇರ್ತೀನಿ. ಬೇಬಿ ಊರಿಂದ ಬಂದಮೇಲೆ ಎಲ್ಲಾದರೂ ಔಟಿಂಗೋ ಅಥವಾ ಮನೇಲಿ ಕುಕ್ಕಿಂಗ್ ಲೋಗೋ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀವಿ. ನೀವು ಏನಾದರೂ ಕಮೆಂಟ್ ಹಾಕಿ ಈ ಥರ ವಿಡಿಯೋ ಮಾಡಿ ಅಂತ, ನಾವು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆದರೆ ಟ್ರೈ ಮಾಡ್ತೀವಿ. ಸ್ಟಾರ್ಟಿಂಗು ನರ್ವಸ್ ಫೀಲ್ ಆಗ್ತಿದೆ, ಮಾತಾಡೋಕ್ಕಾಗ್ತಾಯಿಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀವಿ. ನಿಮಗೋಸ್ಕರ ಬೇಬಿನೂ ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಾಳೆ, ಬಟ್ ನಾನು ಹಿಂಸೆ ಕೊಟ್ಟು ಮಾಡಿಸ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬೇಬಿ ಇವಾಗ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಯಿದ್ದಾಳೆ, ಏನೋ ATM ಹೋಗ್ಬೇಕಂತೆ. ಇವಾಗ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನನಗೂ ಬೇಜಾರಾಗ್ತಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದಾಳೆ. 3-4 days ಅವಳು ಇರಲ್ಲ. ತುಂಬ ಮಿಸ್ ಮಾಡ್ಕೋತೀನಿ. ಮಿಸ್ ಯು ಬೇಬಿ. ಮಿಸ್ ಯು ಸೋ ಮಚ್ ಬೇಬಿ. ಬಂದಮೇಲೆ ಬೇಗ ಬಂದಿದ್ದ ತಕ್ಷಣ ಬಂದು ನನ್ನ ಮಕ್ಕಳು. ಓಕೆ ಬಾಯ್ ಬಾಯ್. ಅಮ್ಮ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಬೇಬಿ ಇಲ್ಲ, ಹೋಗ್ತೀನಿ ಅಂತೇಳಿ ಹೋಗ್ತಾ ಅವಳೆ. ಬಾಯ್. ಅವಳಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ನನಗೂ ಕಳ್ಸೋಕ್ಕೆ ಮನಸ್ಸಿಲ್ಲ. ಆದರೂ ಅವಳವ್ರ ಮನೆಗೆ ಹೋಗಲೇಬೇಕು ಅಲ್ವಾ. ಹೋಗ್ತಾ ಅವಳೆ, ಬೇಜಾರಾಗ್ತಾಯಿತ್ತು ಇಬ್ರಿಗೂ. ಆಮೇಲೆ ಬೇಬಿ ಕೆಳಗಡೆ ಬಂದಳು, ಮನೆಗೆ ಹೋಗ್ತಾಯಿದ್ಲು.
ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಒಂದು 6 ಮಿನಿಟ್ಸ್ ಏನೋ ಇರ್ಬೋದು ಅಷ್ಟೇ ವ್ಲಾಗು. ಬೇಬಿ ಮನೆಗೆ ಹೋದ್ಲು, ನಾನು ಹಂಗೆ ಮನೆಗೆ ಬಂದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭವಾನಿ ಚಂದನ ವ್ಲಾಗ್ಸ್ನ. ಹಿಂಗೆ ಸಪೋರ್ಟ್ ಮಾಡಿ, ನಾವು ಇನ್ಮೇಲೆ ಎಲ್ಲ ಥರ ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು.